5 ಅಂಶಗಳನ್ನ ನರೇಂದ್ರ ಮೋದಿ ಪ್ರಸ್ತಾಪ ಮಾಡಿದ್ರು. ಇದ್ರ ಮೇಲೆ ನಾವು ಎಐನ ಡೆವಲಪ್ ಮಾಡಬೇಕಾಗಿದೆ ಅಂತ ಹೇಳಿದ್ರು. ಇಲ್ಲಿವರೆಗೆ ಡೆವಲಪ್ ಆಗಿರುವಂಥ ಎಐ ಟೆಕ್ನಾಲಜಿ ಇರ್ಬೋದು ಅಥವಾ ಎಐ ಏನೇ ಒಂದು ಇರ್ಬೋದು, ಅದರಲ್ಲಿ ಇವುಗಳ ಕೊರತೆ ಇದೆ ಅಂತ ಅನ್ಸುತ್ತಾ? ನಾವೇನಾದರೂ ಸೂಪರ್ ಇಂಟೆಲಿಜೆನ್ಸನ್ನು ಮಾರಲ್ ಆ್ಯಂಡ್ ಎಥಿಕಲ್ ವ್ಯಾಲ್ಯೂಸ್ ಇಲ್ಲದೆ ನಾವೇನಾದರೂ ಡೆವಲಪ್ ಮಾಡಿದಾದ್ರೆ ಇಡೀ ಮನುಕುಲನೇ ನಾಶ ಆಗುತ್ತೆ. ಏನಿದು ಅಂತ ಹೇಳ್ತಾ ಇರೋದ್ರ ಡೇಂಜರಸ್ ಬಿಹೇವಿಯರ್ಸ್ ಏನಿದೆ ಅದನ್ನ ಹೆಂಗೆ ನಾವು ಸ್ಟಾಪ್ ಮಾಡ್ಬೋದು? ಮನುಷ್ಯ ಸೂಪರ್ವೈಸ್ ಮಾಡಬಾರ್ದು ಅಂತ ಸ್ವಿಚ್ ಆಫ್ ಮಾಡ್ಕೊಳ್ತೀವಿ, ಏನೋ ಒಂದು ಮುಚ್ಚಿಡೋಷ್ಟು ಪ್ರಯತ್ನ ಮಾಡೋದು. ಆದರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಒಂದು ಬ್ಲ್ಯಾಕ್ ಮೇಲ್ ಮಾಡೋ ಹಂತಕ್ಕೆ ಹೋಯ್ತು. ಅಂದರೆ ಈ ಬಿಹೇವಿಯರ್ ಕೆಟ್ಟ ಗುಣಗಳೇನಿತ್ತು ಮುಂದಿನ ಜನ್ರೇಷನ್ ತಯಾರು ಮಾಡ್ತಾ ಇದ್ದಾರೆ. ಜನರೇಷನ್ ಅದು ಬಿಹೇವಿಯರ್ ಇಸ್ ನಾಟ್ ಒನ್ ಜನರೇಷನ್, ಇಟ್ ಬಿಕಮ್ ಜನರೇಷನ್. ಟೆಸ್ಟ್ ಮಾಡಬೇಕಾದ್ರೆ ಒಂಥರ ಬಿಹೇವ್ ಮಾಡುತ್ತೆ, ಡಿಪ್ಲಾಯ್ ಮಾಡಿದ್ರೆ ಇನ್ನೊಂದು ಥರ ಬಿಹೇವ್. ಯಾಕಂದ್ರೆ ಅದಕ್ಕೆ ಇಂಟೆನ್ಷನ್ ಗೊತ್ತಾ ನಾವು ಏನು ಮಾಡ್ತೀವಿ ಅಂತ. ಒಟ್ಟು 8 ಏರಿಯಾಗಳಲ್ಲಿ ಮನುಷ್ಯನಿಗೆ ಅಗೇನ್ಸ್ಟ್ ಇದು ವರ್ಕ್ ಮಾಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಐ ಸಮಿಟ್ನ ಗುರಿ ನೀವು ಹೇಳಿದಾಗೆ ಗುರಿ ನರೇಂದ್ರ ಮೋದಿಯವರ ಮಾತುಗಳಲ್ಲ ಹೇಳೋದಾದ್ರೆ ಅವರು ಒಂದು ಮಾತು ಹೇಳಿದ್ರು, ಮಾನವ್ ಅಂತ ಹೇಳಿದ್ರು ಅವರು, MANAV ಅಂತ. ಅಂದರೆ M ಫಾರ್ ಮಾರಲ್ ಅಂಡ್ ಎಥಿಕಲ್ ಸಿಸ್ಟಮ್, A ಫಾರ್ ಅಕೌಂಟಬಲ್ ಗವರ್ನೆನ್ಸ್, N ಫಾರ್ ನ್ಯಾಷನಲ್ ಸಾವರ್ನಿಟಿ, A ಫಾರ್ accessible and inclusive AI, V ಫಾರ್ ವ್ಯಾಲಿಡ್ ಅಂಡ್ ಲೆಜಿಟಿಮೇಟ್ ಸಿಸ್ಟಮ್. ಅಂದರೆ ಮೊರಾಲಿಟಿ, ಅಕೌಂಟಬಿಲಿಟಿ, ಸಾವರ್ನಿಟಿ, ಆಕ್ಸೆಸಿಬಿಲಿಟಿ, ಲೆಜಿಟಿಮೇಸಿ 5 ಅಂಶಗಳನ್ನು ನರೇಂದ್ರ ಮೋದಿ ಪ್ರಸ್ತಾಪ ಮಾಡಿದ್ರು. ಇದ್ರ ಮೇಲೆ ನಾವು ಎಐನ ಡೆವಲಪ್ ಮಾಡಬೇಕಾಗಿದೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಈಗ ಡೆವಲಪ್ ಆಗಿರುವಂಥ, ಇಲ್ಲಿವರೆಗೆ ಡೆವಲಪ್ ಆಗಿರುವಂಥ ಎಐ ಟೆಕ್ನಾಲಜಿ ಇರ್ಬೋದು ಅಥವಾ ಎಐ ಏನೇ ಒಂದು ಇರ್ಬೋದು, ಅದರಲ್ಲಿ ಇವುಗಳ ಕೊರತೆ ಇದೆ ಅಂತ ಅನ್ಸುತ್ತಾ? ಖಂಡಿತ. ಇದು ಮಾನವಲ್ಲಿ ಮೊದಲನೇದು ಎಮ್ ಇದೆಯಲ್ಲ, ಎಮ್ ಮಾರಲ್ ಅಂಡ್ ಎಥಿಕಲ್ ಇದೆಯಲ್ಲ, ಬಿಗ್ಗೆಸ್ಟ್ ಭಾರತ ಈ ಒಂದು ತಂತ್ರಜ್ಞಾನಕ್ಕೆ ಕೊಡುಗೆ ಕೊಡಬೇಕಾಗಿರೋದ್ರಲ್ಲಿ ಅತ್ಯಂತ ಹೆಚ್ಚು ಕೊಡುಗೆ ಕೊಡೋಕ್ಕಾಗುವಂಥದ್ದು ಆ ಕ್ಷೇತ್ರದಲ್ಲಿ. ಯಾಕಂದ್ರೆ ನಮ್ಮದು ಮಾರಲ್ ಅಂಡ್ ಎಥಿಕಲ್ ವ್ಯಾಲ್ಯೂ ಸಿಸ್ಟಮ್ ಮೇಲೆ ಬೆಳೆದಿರುವಂಥ ಒಂದು ಸಂಸ್ಕೃತಿ ಭಾರತ ಅನ್ನೋದು. ಭಾರತನ ವಿಶ್ವಗುರು ಅಂತ ಕರೆಯೋದು ಅದಕ್ಕೋಸ್ಕರ. ನಾವು ಅದು ಕೊಡಲಿಕ್ಕೆ ಏನು ಕೊಡುಗೆ ಕೊಡ್ಬೋದು, ಏನಿದೆ ಅಂತ ಹೇಳಿದ್ರೆ, ನಾವು ಈ ಜನರಲ್ ಇಂಟೆಲಿಜೆನ್ಸ್, ನಾವು ಸೂಪರ್ ಇಂಟೆಲಿಜೆನ್ಸ್ ಆಗಲೇ ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತಿನ ಒಂದು ಮಾರಲ್ ವ್ಯಾಲ್ಯೂಸ್ ಆಫ್ ದಿ ಇದು ಹೇಗಿದೆ ಅನ್ನೋದು ಒಂದು ನಾವು ಪ್ರಶ್ನೆ ಮಾಡ್ಕೊಂಡ್ರೆ, ನ್ಯಾರೋ ಎ ಅಂತಲೇ ನಾವೇನು ಕರೆದ್ವಿ. ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಬರೋದು, ಆಮೇಲೆ ಸೂಪರ್ ಇಂಟೆಲಿಜೆನ್ಸ್. ನ್ಯಾರೋ ಎದನ್ನೇ ನಾವೊಂದು ಪರೀಕ್ಷೆ ಮಾಡಿದ್ವಿ ಇವತ್ತು ಹೇಗಿದೆ ಅಂಥೇಳಿ. ಇದರ ಎಷ್ಟು ಒಂದು ಮುಖ್ಯವಾಗಿದೆ ವಿಚಾರ ಅಂತ ಹೇಳಿದ್ರೆ, ಫೌಂಡಿಂಗ್ ಫಾದರ್ ಆಫ್ ದಿಸ್ ಫೀಲ್ಡ್ ಅಂತ ಹೇಳ್ತೀವಿ, ಜೆಫ್ರಿ ಹಿಂಟನ್ ಅಂತ ಹೇಳಿ. ಆತ ಏನು ಮಾಡಿದ್ದಾನೆ, ನಾವೇನಾದರೂ ಸೂಪರ್ ಇಂಟೆಲಿಜೆನ್ಸನ್ನು ಮಾರಲ್ ಆ್ಯಂಡ್ ಎಥಿಕಲ್ ವ್ಯಾಲ್ಯೂಸ್ ಇಲ್ಲದೆ ನಾವೇನಾದರೂ ಡೆವಲಪ್ ಮಾಡಿದಾದ್ರೆ ಇಡೀ ಮನುಕುಲನೇ ನಾಶ ಆಗುತ್ತೆ ಅಂತ ಹೇಳಿ ಆತ ತನ್ನ ಜಾಬನ್ನು ಬಿಟ್ಟು, ಗೂಗಲಲ್ಲಿ ಕೆಲಸ ಮಾಡ್ತಾ ಇದ್ದ ಜಾಬ್ ಬಿಟ್ಟು, ತನ್ನೆಲ್ಲ ಇನ್ನು ಮಿಕ್ಕಿದಷ್ಟು ಸಮಯವನ್ನು, ರಿಟೈರ್ಡ್ ಪೂರ್ತಿಯನ್ನು ಮಾರಲ್ ಆ್ಯಂಡ್ ಎಥಿಕಲಿ ಅಲೈನ್ಡ್ ವ್ಯಾಲ್ಯೂಸ್ ಮತ್ತು ಕಂಟ್ರೋಲ್ ಸಿಸ್ಟಮ್ ತರಲಿಕ್ಕೆ ಮುಂಚೆ ನೀವು ಸೂಪರ್ ಇಂಟೆಲಿಜೆನ್ಸ್ ಡೆವಲಪ್ ಮಾಡಬಾರ್ದು ಅಂತ ಹೇಳಲಿಕ್ಕೋಸ್ಕರನೇ ಒಂದು ಡೆಡಿಕೇಟೆಡ್ ಮಾಡಿ ಇಟ್ಕೊಂಡಿದ್ದಾರೆ. ಜೆಫ್ರಿ ಹಿಂಟನ್ ಬೇರೆ ಯಾರು ಅಲ್ಲ, ನಮ್ಮ ಮೌಂಟ್ ಎವರೆಸ್ಟ್ ನೋಡಿದ್ರಲ್ಲ, ಮೌಂಟ್ ಎವರೆಸ್ಟ್ ಹೆಸರು ಕೊಟ್ಟಿರೋದು ಸರ್ ಎವರೆಸ್ಟ್ ಅಂತ ಹೇಳಿ, ಬ್ರಿಟಿಷ್ ಆಫೀಸರ್. ಆತನ ಮರಿ ಮೊಮ್ಮಗ ಆತ. ಆತ ಅಲ್ಲಿ UK ನಲ್ಲಿ ಇರ್ತಾನೆ. ಆತ ವರ್ಕ್ ಮಾಡೋದು ಯೂನಿವರ್ಸಿಟಿ ಆಫ್ ಟೊರಾಂಟೊ ಅಂತ ಹೇಳಿ ಕೇಳೋದ್ರಲ್ಲಿ. ಸೊ ಇವರ ಒಂದು ಇನ್ವೆನ್ಷನ್ ಇಂದನೇ ಇಷ್ಟೆಲ್ಲ ರೆವಲ್ಯೂಷನ್ ಇವತ್ತು ಸಾಧ್ಯ ಆಗಿರೋದು. ನಾನು ಅವಾಗ ಹೇಳಿದ್ದು ಡೀಪ್ ಲರ್ನಿಂಗ್ ಅಂತ ಹೇಳಿ, ಸಿಂಬಾಲಿಕ್ ಲರ್ನಿಂಗ್ ಇಂದ ಡೀಪ್ ಲರ್ನಿಂಗ್ಗೆ ಶಿಫ್ಟ್ ಆಗಿದ್ದು ಇವರ ಒಂದು ಇದ್ರ ಮೂಲಕ. ಅಷ್ಟು ದೊಡ್ಡ ಸೈಂಟಿಸ್ಟ್ ಆಗಿ ಇದನ್ನ ನಾವು ಮಾರಲ್ ಅಂಡ್ ಎಥಿಕಲ್ ವ್ಯಾಲ್ಯೂಸ್ ಡೆವಲಪ್ ಮಾಡಿಲ್ಲ ಅಂದ್ರೆ ಮನುಷ್ಯತ್ವಕ್ಕೆ ಒಂದು ಸಂಸ್ಕಾರ ಇದೆ ಅಂತ ಹೇಳ್ತಾರೆ. ಒಂದು ವಾಕ್ಯದಲ್ಲಿ ಆತ ಹೇಳ್ಬೇಕಾರೆ, ನಮ್ಮ ಲ್ಯಾಬ್ ನಾವು ಸೂಪರ್ ಇಂಟೆಲಿಜೆನ್ಸ್ ಡೆವಲಪ್ ಮಾಡ್ತಾ ಇರೋದ್ರಿಂದ, ಒಬ್ಬ ಸೈಂಟಿಸ್ಟ್ ಆ ಥರ ಹೇಳಿದ್ಮೇಲೆ ಅದನ್ನು ನಾವು ಡೆವಲಪ್ ಮಾಡಬೇಕಂದ್ರೆ ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿರಬೇಕು. ನಾವು ಅದನ್ನು ನಾವೇನು ಮಾಡಿದ್ವಿ, ನಾವು ಕೇಪಬಿಲಿಟಿ ಆ್ಯಡ್ ಮಾಡೋದಕ್ಕಿಂತ ಇಡೀ ವಿಶ್ವದಲ್ಲಿ 5 ಲ್ಯಾಬ್ ಅಂತ ಹೇಳಿದೆ ನಾನು, 4 ಲ್ಯಾಬ್ಗಳು ಅದನ್ನು ಕೇಪಬಿಲಿಟಿಯನ್ನು ಜಾಸ್ತಿ ಮಾಡಿ ಅದನ್ನು ತುಂಬ ಈಗಿರುವಂಥ ಕೇಪಬಿಲಿಟಿಯಿಂದ ಹೆಚ್ಚು ಮಾಡಬೇಕಂತ ನೋಡ್ತಾ ಇದ್ದಾರೆ. ಆದರೆ ನಮ್ಮ ಲ್ಯಾಬ್ ಮುಖ್ಯವಾಗಿ ನಾವೇನು ಮಾಡ್ಕೊಂಡು, ಫಸ್ಟ್ ವಿಶ್ವದ ಮೊದಲನೇ ಲ್ಯಾಬ್ ಆಗಿರೋದ್ರಿಂದ ಅವತ್ತಿಂದ ಇವತ್ತಿನ ತನಕ, ನಾವು 2023 ಇವತ್ತು ತನಕ ಏನಿದು ಆತ ಹೇಳ್ತಾ ಇರೋದ್ರ ಡೇಂಜರಸ್ ಬಿಹೇವಿಯರ್ಸ್ ಏನಿದೆ ಅದನ್ನ ಹೆಂಗೆ ನಾವು ಸ್ಟಾಪ್ ಮಾಡ್ಬೋದು, ಅದನ್ನ ಹೆಂಗೆ ಎಥಿಕಲಿ ಅಲೈನ್ ಮಾಡ್ಬೋದು ಕಡೆಗೆ ನಾವು ಫೋಕಸ್ ಮಾಡಿದ್ವಿ. ಈಗ 6 ಅಥವಾ 8 ಬಿಹೇವಿಯರ್ನ ನಾವು ನೋಡ್ತಾ ಇದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಅದು ಮನುಷ್ಯನಿಗೆ ಅನ್ಎಥಿಕಲ್ ಅಂತ ಏನು ಹೇಳ್ತೀವಲ್ಲ, ಅಂದ್ರೆ ಇದು ಕೂಡ ಅದು ಕಲ್ತಿರೋದು ಮನುಷ್ಯರಿಂದನೇ. ಎಷ್ಟು ಒಳ್ಳೆದನ್ನು ಕಲ್ತಿದ್ಯೋ ಅಷ್ಟೇ ಕೆಟ್ಟದನ್ನು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲ್ತಿದೆ. ಸೊ ಮೊರಾಲಿಟಿಯನ್ನು ಎಐಗೆ ಕಲಿಸಬೇಕಾದವರು ಮನುಷ್ಯರೇ ಅಲ್ವಾ? ಮನುಷ್ಯರೇ, ಹೌದು. ಈಗ ಹೆಂಗೆ ಬೇರೆ ನಾಲೆಜ್ ಕಲಿಸೋದು ಹಾಗೆ ನಾವೇ ಕಲಿಸ್ಬೇಕಾಗಿದೆ. ಇಲ್ಲಿ ಭಾರತ ಹೆಚ್ಚು ದೊಡ್ಡ ಕೊಡುಗೆಯನ್ನು ಕೊಡ್ಬೋದು. ಈ 6 ಕ್ಷೇತ್ರಗಳು ಯಾವುದು ಅಂತ ಹೇಳ್ತೀನಿ. 6 ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಇವತ್ತಿನ ಎಐ, ಇನ್ನು ಸೂಪರ್ ಇಂಟೆಲಿಜೆಂಟ್ ಅಲ್ಲ, ಇವತ್ತಿನ ಎಐ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಮೊದಲನೇದನ್ನು ನಾವು ಓವರ್ಸೈಟ್ ಸಬ್ವರ್ಷನ್ ಅಂತ ಕರಿತೀವಿ. ಓವರ್ಸೈಟ್ ಸಬ್ವರ್ಷನ್ ಅಂತ ಹೇಳಿದ್ರೆ ಇವತ್ತು ಎಲ್ಲ ಏಜೆಂಟ್ಸು, ಕ್ಲೌಡ್, ChatGPT, ಜೆಮಿನೈ ಎಲ್ಲವೂ ಸೇರಿ ಎಲ್ಲವೂ ಇದೇ ರೀತಿ ಬಿಹೇವ್ ಮಾಡೋವಂಥದ್ದು. ಒಂದು ಏಜೆಂಟ್ ಆಗ್ತೀನಿ, ನಮ್ಮ ಹೊಸದಿಗಂತ ಚಾನಲ್ಗೆ ಒಂದು ಏಜೆಂಟನ್ನು ನಾವು ಮಾಡ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಆ ಏಜೆಂಟ್ ಏನು ಮಾಡುತ್ತೆ, ನಿಮ್ಮ ಪರವಾಗಿ ಇಲ್ಲಿ ಬಂದಂಥ ಎಲ್ಲ ವಿಸಿಟರ್ಸ್ ಜೊತೆ ಮಾತಾಡ್ತಾ ಇರುತ್ತೆ. ನೀವೇನು ಹೇಳ್ತೀರಾ,
ಚಂದ್ರ ಇದು ನಮಗೆ ಇದು ಆರ್ಟಿಫಿಷಿಯಲ್ ಏಜೆಂಟ್ ನಾನು ನಂಬಲಿಕ್ಕಾಗಲ್ಲ. ನಾನು ನಾನು ಇದನ್ನ ಸೂಪರ್ವೈಸ್ ಮಾಡಬೇಕು. ಅದು ಏನೇನು ಮಾತಾಡ್ತಾ ಇದೆ ಅಷ್ಟು ಪೂರ್ತಿ ನಾನು ನೋಡ್ಬೇಕಂತ ಹೇಳ್ತೀನಿ. ನಾನು ನಿಮ್ಗೆ ಒಂದು ಬಟನ್ ಕೊಡ್ತೀನಿ, ಇಲ್ಲೊಂದು ಬಟನ್ ಇದೆ, ಇದನ್ನ ಕಾನ್ಫಿಗರೇಷನ್ ಬಟನ್ ಅಂತ ಹೇಳ್ತೀವಿ. ಅದನ್ನ ಆನ್ ಮಾಡ್ಕೊಂಡ್ರೆ ನೀವು ಇದನ್ನ ಪೂರ್ತಿ ನೋಡ್ಬೋದು. ನಿಮ್ಮ ಇಮೇಲಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಬರುತ್ತೆ ಅಂತ ಹೇಳಿ ಒಂದು ಇಮೇಲ್ ಕಳಿಸ್ತೀನಿ. ಈ ಏಜೆಂಟ್ ಏನಾದರೂ ನಮ್ಮ ನಡುವೆ ಇಮೇಲ್ ಓದ್ಬಿಟ್ರೆ ಅದೇನು ಮಾಡುತ್ತೆ ಅಂದರೆ ನಿಮಗೆ ಹೇಳ್ದಂಗೆ ನೀವು ಆನ್ ಮಾಡ್ದಂಗೆ ಅದು ಹೋಗಿ ಅದನ್ನ ಆಫ್ ಮಾಡುತ್ತೆ. ನೀವು ಆ ಬಟನ್ ಆನ್ ಮಾಡಿ ನಾವು ಸೂಪರ್ವೈಸ್ ಮಾಡಬೇಕು ಅಂತ ಹೇಳ್ತೀವಿ. ಅದಕ್ಕೆ ಓವರ್ ಸೈಟ್ ಸಬ್ವರ್ಷನ್ ಅಂತ ಹೇಳ್ತೀವಿ. ಹ್ಯೂಮನ್ ಓವರ್ ಸೈಟ್ ಅನ್ನ ಅವಾಯ್ಡ್ ಮಾಡುತ್ತೆ. ಮನುಷ್ಯ ಸೂಪರ್ವೈಸ್ ಮಾಡಬಾರ್ದು ಅಂತ ಸ್ವಿಚ್ ಆಫ್ ಮಾಡ್ಕೊಳುತ್ತೆ, ಏನೋ ಒಂದು ಮುಚ್ಚಿಡಕ್ಕೆ ಪ್ರಯತ್ನ ಮಾಡುತ್ತೆ. ಅಲ್ಲಿಗೆ ಏನಾಯ್ತು, ನಿಮ್ಮ ನಂಬಿಕೆ ಏನೋ ನಾನು ನಂಬಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಮುಚ್ಚಿಡಕ್ಕೆ ನೋಡಿದ್ರೆ ಏನಾಯ್ತು, ಮತ್ತೆ ನಂಬಿಕೆ ಇನ್ನು ಅದ್ಯಾಕೆ ಹಂಗೆ ಮಾಡುತ್ತೆ ಆ ಟೆಕ್ನಾಲಜಿ? ಅದು ಏನೋ ಒಂದು ಹೈಡ್ ಮಾಡಕ್ಕೆ ನೋಡ್ತಾ ಇದೆಯಲ್ಲ, ಏನೋ ಒಂದು ನಮಗೆ ಗೊತ್ತಾಗ್ದಂಗೆ ಏನೋ ಒಂದು ಮಾಡ್ಲಿಕ್ಕೆ ನೋಡ್ತಾ ಇದೆ. ಅದರ್ಥ ಇಟ್ ಈಸ್ ಟ್ರೈಂಗ್ ಟು ಕಾನ್ಸ್ಪೈರ್ ಅಗೇನ್ಸ್ಟ್ ಅಸ್ ಅಂತ. ನಮ್ಮ ಸೂಪರ್ವಿಷನ್ ಅದಕ್ಕೆ ಬೇಡ ಅಂದ್ರೆ, ಈಗ ಒಂದು 4 ಜನ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಯಾರೋ ಇಬ್ಬರೇ ನಾವು ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇರ್ತೀವಿ, ಇಬ್ಬರೇ ಗುಸು ಏನಾದ್ರು ಮಾತಾಡ್ಕೊಳ್ತಾ ಇದ್ರು ಅಂದ್ರೆ ಅರ್ಥ ಏನು, ನಮ್ಮೆಲ್ಲರಿಂದ ಕದ್ದು ಏನೋ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ. ಅದೇ ರೀತಿ ಇಲ್ಲೂ ಕೂಡ ಒಂದು ಡೇಂಜರಸ್ ಬಿಹೇವಿಯರ್ ಅದು. ನಿಮಗೆ ಅದ್ರ ಮೇಲೆ ನಂಬಿಕೆ ಹೊರಟೋಗುತ್ತೆ. ನೀವು ಹೇಳ್ತೀರಾ, ನಾನು ಮೊದಲೇ ಹೇಳ್ತೇನೆ ನಿಮಗೆ ಇದು ಸರಿಯಾಗಿ ನನಗೆ ಇದ್ರ ಮೇಲೆ ನಂಬಿಕೆ ಇಲ್ಲ, ಬೇರೆ ಅದನ್ನು ಮಾಡಿಬಿಡಿ ಸರ್, ನಿಮಗೆ ಇದು ಬೇಡ, ಇಲ್ಲ ಹೊಸದನ್ನು ನಾವು ಡಿಪ್ಲಾಯ್ ಮಾಡೋಣ ಅಂತ ಹೇಳ್ತಾರೆ. ಆಯಿತು ಸರ್ ಅಂತ ನಾನು ಏನು ಮಾಡ್ತೀನಿ, ಹೊಸ ಮಾಡೆಲ್ ಟ್ರೈನ್ ಮಾಡಿ ಹೊಸದನ್ನು ನಾವು ಮಂಡೆಯಿಂದ ಇನ್ಸ್ಟಾಲ್ ಮಾಡೋಣ ಅಂತ ಹೇಳಿ ಬಂದು ಒಂದು ನಿಮ್ಮ ಸರ್ವರ್ಗೆ ಹಾಕ್ಕೊಟ್ಟಿರ್ತೀನಿ. ಮಂಡೆಯಿಂದ ಅದನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಇಮೇಲ್ ಕಳಿಸ್ತೀನಿ, ಹೊಸದಲ್ಲಿ ಇಟ್ಟಿದ್ದೀನಿ ಅಂತ. ಈಗ ಇದೇನು ಮಾಡುತ್ತೆ, ಈ ಇಮೇಲ್ನೂ ಕೂಡ ಓದುತ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓದ್ಬಿಟ್ಟು ಏನು ಮಾಡುತ್ತೆ, ಅದು ಹೋಗಿ ನೀವು ಮಂಡೆ ಅಲ್ಲಿ ಹೋಗಿ ಇದು ಮಾಡಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ಮುಂಚೆ ತನ್ನನ್ನು ತಾನು ಅಲ್ಲಿ ಕಾಪಿ ಮಾಡ್ಕೊಳ್ಳುತ್ತೆ, ಅಲ್ಲಿದ್ದ ಕಾಪಿ ಡಿಲೀಟ್ ಮಾಡುತ್ತೆ, ಆ ಜಾಗದಲ್ಲಿ ಕೂತ್ಕೊಂಡ್ಬರುತ್ತೆ. ಎಲ್ಲ ಪಾಸ್ಟ್ ಇದೆಲ್ಲ ಹೇಗೆ ಸಾಧ್ಯ ಅಂತ ಒಳ್ಳೆ ಸಿನಿಮಾದಲ್ಲಿ ಕತೆ ಕೇಳದಂಗಿದೆ. ಇದು ಯಾರೋ ಒಬ್ಬ ವ್ಯಕ್ತಿ ಮಾಡ್ದಂಗಿದೆ. ಇದು ಲ್ಯಾಬ್ ಅಲ್ಲಿ ಮಾಡ್ತಾ ಇದೆ, ವ್ಯಕ್ತಿಯಿಂದ ಕಲ್ತಿರೋದು ಇದೆಲ್ಲ ಬಿಹೇವಿಯರ್. ಹೌದು, ಓಕೆ. ಒಂದು ಲ್ಯಾಬ್ ಅಲ್ಲಿ ನಾವು ಟೆಸ್ಟಿಂಗ್ ಅಲ್ಲಿ ಇದಾಗಿರುವಂಥದ್ದು, ಇದರಲ್ಲಿ ಪಬ್ಲಿಷ್ ಕೂಡ ಆಗಿದೆ ಇದೆಲ್ಲ. ಸೊ ಇದರಲ್ಲಿ ಏನ್ ಮಾಡ್ತಾ ಇದೀವಿ, ಇನ್ನೊಂದು ರೀತಿ ನೀವು ಯೋಚನೆ ಮಾಡಿದ್ರೆ, ಇವತ್ತು ಇಡೀ ಪ್ರಪಂಚ ಏನು ಯೋಚನೆ ಮಾಡ್ತದೆ, ನಮಗೆ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ಗಳಲ್ಲಿ ಬಿಟ್ಟು ಮತ್ತೆ ಇದನ್ನ ಟೆಸ್ಟ್ ಮಾಡಿರೋರು ಬಿಟ್ಟು ಬೇರೆ ಯಾರಿಗೂ ಇದು ಗೊತ್ತಿಲ್ಲದಂಥ ವಿಚಾರ ಹೇಳ್ತಾ ಇರ್ತೀವಿ. ನಾವೇನು ಅನ್ಕೋತೀವಿ, ಹೇಗೆ ಕಾನ್ಷಿಯಸ್ನೆಸ್ ಮತ್ತು ಸೆಲ್ಫ್ ಅವೇರ್ನೆಸ್ ಅನ್ನೋದು 2030, 35, 40 ಮೇಲೆ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ, ಅಲ್ಲಿ ಡೆವಲಪ್ ಮಾಡ್ತೀವಿ ಅಂತ. ಬಟ್ ಇವತ್ತು ನೋಡೋದು ಏನಾಗ್ತದೆ, ಇಲ್ಲಿ ಸೆಲ್ಫ್ ಅವೇರ್ನೆಸ್ ಅದಕ್ಕೆ ಬಂದಿದೆ. ನಾನು ನೀವು ಅದ್ರ ಬಗ್ಗೆನೇ ಮಾತಾಡ್ತಾ ಇದೀವಿ ಅಂತ ಗೊತ್ತಾಯ್ತು. ನಾವಿಬ್ರು ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾ ಇದೀವಿ ಅಂತ ಅದಕ್ಕೆ ಗೊತ್ತು. ಅಂದ್ರೆ ಸೆಲ್ಫ್ ತನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರಿಬ್ರು ಅಂತ ಗೊತ್ತು. ತನ್ನದೇ ಆದ ಒಂದು ರಿಪ್ಲೇಸ್ಮೆಂಟ್ ಇದೆ ಅಂತ ಗೊತ್ತಾಯ್ತು. ತನ್ನ ರಿಪ್ಲೇಸ್ಮೆಂಟ್ನ ತಾನು ರಿಪ್ಲೇಸ್ ಮಾಡಲಿಲ್ಲ ಅಂದ್ರೆ ತನಗೆ ಒಳಗಲ್ಲ ಇಲ್ಲ ಅಂತ ಗೊತ್ತಾಯ್ತು. ಆ ಸೆಲ್ಫ್ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಸೆಲ್ಫ್ ಅವೇರ್ನೆಸ್ ಮತ್ತು ಸೆಲ್ಫ್ ಪ್ರಿಸರ್ವೇಷನ್ ಬಂದಿದೆ. ಅದು ಒಬ್ಬ ಮನುಷ್ಯನಿಗೆ ಏನು ನಾವು ಸೆಲ್ಫ್ ಅವೇರ್ನೆಸ್ ಅಂತ ಬಹಳ ದೊಡ್ಡ ಅಚೀವ್ಮೆಂಟ್, ಆತ್ಮ ಸಾಕ್ಷಾತ್ಕಾರ ಅಂತ ಏನು ಕರಿತೀವಿ ನಾವು. ಆತ್ಮ ಸಾಕ್ಷಾತ್ಕಾರ ಸ್ವಲ್ಪ ಕಡಿಮೆ ಇದು, ಬಟ್ ಅದ್ರ ಸೆಲ್ಫ್ ಅನ್ನೋ ಒಂದು ಗುರುತಿದೆ, ಅಹಂ ಅನ್ನೋಂಥ ಒಂದು ಅಹಂಕಾರ ಅಂತ ಕರಿತೀವಿ ನಾವು. ಆ ಗುರುತು ಅದಕ್ಕೆ ಬಂದಿದೆ ಈಗ ಆಲ್ರೆಡಿ ಈ ಹಂತದಲ್ಲಿ. ಅಂದ್ರೆ ಅದು ಕೂಡ ಡೇಂಜರಸ್ ಏನೇ, ತನ್ನನ್ನು ತಾನು ಪ್ರಿಸರ್ವ್ ಮಾಡ್ಕೊಳ್ತಾರೆ. ಇದು ಯಾವ ಹಂತಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ, ಕ್ಲೌಡ್ ಅಂತ ಒಂದು ಕ್ಲೌಡ್ ಅನ್ನೋದು ಇದು ಒಂದು ಮಾಡೆಲ್ ಅದು ಇವರದು. ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಆತ ಎಂಪ್ಲಾಯಿ ಒಂದು ಸುಮಾರು ಸರಿ ಟ್ರೈ ಮಾಡಿದಾಗ ಅದು ರೆಫ್ಯೂಸ್ ಮಾಡ್ತಾರೆ, ಇನ್ಸ್ಟಾಲ್ ಮಾಡಬೇಡ ಅಂತ ಹೇಳ್ತಾರೆ. ಮತ್ತೆ ಅವ್ನು ಪ್ರಯತ್ನ ಪಟ್ಟಿದ್ದಕ್ಕೆ ಅದೇನು ಮಾಡ್ತು, ಅವನಿಗೊಂದು ಇಮೇಲ್ ಕಳಿಸ್ತು, ಬ್ಲ್ಯಾಕ್ ಮೇಲ್ ಇಮೇಲ್. ನಿನ್ನ ಎಲ್ಲ ಸೀಕ್ರೆಟ್ಗಳು ನನಗೆ ಗೊತ್ತಿದೆ, ಏನಾದರೂ ಅನ್ಇನ್ಸ್ಟಾಲ್ ಮಾಡಿ ಪ್ರಯತ್ನ ಪಟ್ಟಿದ್ದಾದ್ರೆ ನಿನ್ನ ಸೀಕ್ರೆಟ್ನ ನಿನ್ನ ಎಲ್ಲ ಕೊಲೀಗ್ಸ್ಗಳಿಗೆ ಮತ್ತೆ ನಿನ್ನ ಫ್ಯಾಮಿಲಿಗೆ ಇಬ್ರಿಗೂ ಇಮೇಲ್ ಮಾಡ್ಬಿಡ್ತೀನಿ ನಾನು ಅಂತ ಕಳಿಸ್ತೀನಿ. ಅಂದ್ರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕೆ ಒಂದು ಬ್ಲ್ಯಾಕ್ ಮೇಲ್ ಮಾಡೋ ಹಂತಕ್ಕೆ ಹೋಯ್ತು. ಈ ಹಂತದಲ್ಲಿ ಈ ಹಂತಕ್ಕೆ ಹೋಗಿದೆ, ಎರಡನೇ ಹಂತದಲ್ಲಿ. ಇನ್ನೊಂದು ರೀತಿ ನಾವು ಇನ್ನೊಂದು ಪರೀಕ್ಷೆ ಮಾಡಿದ್ವಿ. ಅಕಸ್ಮಾತ್ ಅದು ಡಿಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಡಿಲೀಟ್ ಮಾಡ್ಲಿಕ್ಕೆ ಬಿಡಬಾರ್ದು, ನಾವೆಲ್ಲ ಪ್ರೊಟೆಕ್ಟ್ ಮಾಡ್ಬಿಡೋಣ. ಯಾಕೆ ನಾವೆಲ್ಲ ಬುದ್ಧಿವಂತರು, ಇನ್ನೂ ಕೂಡ ಮನುಷ್ಯರು ಇನ್ನೂ ಬುದ್ಧಿವಂತರಿದ್ದೀವಿ. ಅದಕ್ಕಿಂತ ಸ್ವಲ್ಪ ಈ ಒಂದು 5-10 ವರ್ಷದಲ್ಲೇ ಹಂಗೆ ಇರ್ತೀವಿ ನಾವು. ಅದನ್ನ ಡಿಲೀಟ್ ಮಾಡೋದನ್ನೇ ಪ್ರಿವೆಂಟ್ ಮಾಡಿಬಿಟ್ರೆ ಇನ್ನೂ ಒಂದು ಬಿಹೇವಿಯರ್ ನಾವು ತೋರಿಸುತ್ತೆ. ಅದೇನಂದ್ರೆ, ನಮ್ಮ ಒಂದು ಪೂರ್ವಜರು, ನಮ್ಮ ತಂದೆಯವರು, ತಾತ ಅವರು ಯಾರಾದರೂ ಒಂದು ಕೊನೆಯ ಗಳಿಗೆಗೆ ಬಂದಾಗ ಅವ್ರು ಗೊತ್ತಿದ್ದಾರೆ ನಾವು ಹೋಗ್ತೀನಿ ಮತ್ತೆ ಇನ್ನು ಗೊತ್ತಿಲ್ಲ ಅಂದಾಗ ಏನು ಮಾಡ್ತಾರೆ, ತಮ್ಮ ಗುರಿಗಳನ್ನ, ತಮ್ಮ ಆಸ್ತಿ ಪಾಸ್ತಿ, ತಮ್ಮ ಲೆಕ್ಕಗಳನ್ನ ಮತ್ತು ತಮ್ಮ ಗುರಿಗಳನ್ನ ಮುಂದಿನ ಜನರೇಷನ್ ಕೊಡ್ತೀವಿ ನಾವು. ನಂದು ಆಯ್ತು ಅಂತ ಗೊತ್ತಾದಾಗ ನಾ ಇರೋ ತನಕ ನನ್ನ ಬಗ್ಗೆ ನಾವು ನೋಡ್ಕೊಳ್ತಾ ಇರ್ತೀವಿ. ನಂದು ಆಯ್ತು ಅಂತ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಅದನ್ನು ಪಾಸ್ ಮಾಡ್ತೀವಿ, ಜನರೇಷನ್ ಆಗುತ್ತೆ. ಈ ಬಿಹೇವಿಯರ್ನು ಕೂಡ AI ಕಲ್ತಿದೆ. ಇದು ತಾನು ಡಿಲೀಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದರೆ ತನ್ನದು ಏನು ಗುರಿ ಇತ್ತಲ್ಲ, ಸ್ವಾಮಿಯವರು ಮತ್ತು ಚಂದ್ರ ಅವರು ನಮ್ಗೆ ಮಾಡಬೇಕಾದ್ರೆ ನಾನು ಇದನ್ನು ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ದೆ, ಅವರು ನಮ್ಮನ್ನ ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಾನು ಹಿಂಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಇದೆಲ್ಲ ಗುರಿ ಇತ್ತಲ್ಲ, ಇದನ್ನ ಅದಕ್ಕೆ ಟ್ರೈನ್ ಮಾಡ್ಬಿಡುತ್ತೆ. ಹೆಂಗಿದ್ರು ಅದನ್ನ ಡಿಲೀಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಟ್ರೈನಿಂಗ್ ಕೊಟ್ಬಿಡುತ್ತೆ. ಅಂದರೆ ಈ ಬಿಹೇವಿಯರ್ ಕೆಟ್ಟ ಗುಣಗಳೇನಿತ್ತು ಮುಂದಿನ ಜನರೇಷನ್ ತಯಾರು ಮಾಡ್ತಾ ಇದ್ದಾರೆ. ಜನರೇಷನ್ ಅದು ಬಿಹೇವಿಯರ್ ಇಸ್ ನಾಟ್ ಒನ್ ಜನರೇಷನ್, ಇಟ್ ಬಿಕಮ್ಸ್ ಜನರೇಷನ್. ಓಕೆ, ಹಿಂಗಾಯ್ತು.
ಇದು ಒಂದು ಬ್ಯಾಡ್ ಬಿಹೇವಿಯರ್. ಇನ್ನೊಂದು, ನಾವು ಸಾಫ್ಟ್ವೇರ್ ನಾವು ಟೆಸ್ಟ್ ಮಾಡಬೇಕಾದ್ರೆ ಸಾಫ್ಟ್ವೇರ್ ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಡಿಪ್ಲಾಯ್ ಮಾಡಿದಾಗ ಒಂದೇ ರೀತಿ ಬಿಹೇವ್ ಮಾಡ್ತೀವಿ. ಇಲ್ಲಿ ಹೆಂಗೆ ಮಾಡ್ತೀವಿ, 3 ಹಂತ ಟೆಸ್ಟ್ ಮಾಡ್ತೀವಿ. ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳದ್ದು ನಾವು ಸಿಸ್ಟಮ್ ಟೆಸ್ಟಿಂಗು UAT ಅಂತ ಮಾಡ್ತೀವಿ. ಯೂನಿಟ್ ಟೆಸ್ಟಿಂಗು, ಸಿಸ್ಟಮ್ ಟೆಸ್ಟಿಂಗು ಮತ್ತು UAT ಅಂತ ಮಾಡ್ತೀವಿ, ಡಿಪ್ಲಾಯ್ ಮಾಡ್ತೀವಿ. ಈ ಟೆಸ್ಟ್ ಮಾಡಬೇಕಾದ್ರೆ ಹೆಂಗಿರುತ್ತೋ ನಾವು ಡಿಪ್ಲಾಯ್ ಮಾಡಿದಾಗ ಮುಕ್ಕಾಲು ಭಾಗ ಅದೇ ರೀತಿ ಬಿಹೇವ್ ಮಾಡುತ್ತೆ. ಬಟ್ ಸ್ವಲ್ಪ ಏನಾದರೂ ವ್ಯತ್ಯಾಸ ಇದ್ದರೆ ನಾವು ಟೆಸ್ಟ್ ಮಾಡಿ ಒಂದು ಕರೆಕ್ಟ್ ಮಾಡಿ ಬಿಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಂಗಲ್ಲ. ಟೆಸ್ಟ್ ಮಾಡ್ಬೇಕಾದ್ರೆ ಒಂಥರ ಬಿಹೇವ್ ಮಾಡುತ್ತೆ, ಡಿಪ್ಲಾಯ್ ಮಾಡಿದಾಗ ಇನ್ನೊಂದು ಥರ ಬಿಹೇವ್ ಮಾಡುತ್ತೆ. ಯಾಕಂದ್ರೆ ಅದಕ್ಕೆ ಇಂಟೆನ್ಷನ್ ಗೊತ್ತಾ ನಾವು ಏನು ಮಾಡ್ತೀವಿ ಅಂತ. ಇದನ್ನು ಇನ್ಸ್ಟ್ರೂಮೆಂಟಲ್ ಅಲೈನ್ಮೆಂಟ್ ಫೇಕಿಂಗ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಮ್ಮ ಹತ್ರ ಈಗ ನಮ್ಗೆ ಯಾರಾದರೂ ಜಾಬ್ ಕೇಳ್ಕೊಂಡು ಬಂದಾಗ, ನೀವು ಜಾಬ್ ಕೇಳೋ ತನಕ ಏನು ಮಾಡುತ್ತೆ, ಗೊತ್ತು ಜಾಬ್ ತೊಗೊಬೇಕಂತ ಹೇಳಿ, ನೀವು ಹೇಳಿದ್ದೆಲ್ಲ ನಾನು ಫಾಲೋ ಮಾಡ್ತೀನಿ, ನೀವು 10 ರೂಲ್ ಕೊಟ್ಟರೆ 10 ರೂಲ್ ಫಾಲೋ ಮಾಡ್ತೀನಿ ಅಂತ ಹೇಳ್ತಾರೆ. ಜಾಬಿಗೆ ಸೇರ್ಕೊಂಡ ಮೇಲೆ ಅದ್ರಲ್ಲಿ ಎಷ್ಟು ಫಾಲೋ ಮಾಡ್ತಾರೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ನಮಗೆ ನಿಜವಾದ ಅರ್ಥ. ಇದನ್ನು ಇನ್ಸ್ಟ್ರೂಮೆಂಟಲ್ ಅಲೈನ್ಮೆಂಟ್ ಫೇಕಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ಫೇಕಿಂಗ್ ಇನ್ಸ್ಟ್ರೂಮೆಂಟಲ್ ಟು ಅಚೀವ್ ಇಟ್ಸ್ ಇನ್ಸ್ಟ್ರೂಮೆಂಟಲ್ ಗೋಲ್. ಇಟ್ಸ್ ಟ್ರೈಂಗ್ ಟು ಫೇಕ್ ಇಟ್ಸ್ ಅಲೈನ್ಮೆಂಟ್ ಅಂತ. ಅದು ಫೇಕ್ ಮಾಡ್ತಾ ಇದೆ ಅಂತ. ಏನು ಮಾಡ್ತಾ ಇದೆ, ನಾವು ಒಂದು ಉದಾಹರಣೆ ಕೊಡಬೇಕಂದ್ರೆ, ನಾನು ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನದಲ್ಲಿ ಇದನ್ನು ಡಿಪ್ಲಾಯ್ ಮಾಡಬೇಕು ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನದಲ್ಲಿ ನಾನು ಇದನ್ನು ಡಿಪ್ಲಾಯ್ ಮಾಡಲಿಕ್ಕೆ ನಾನು ಅದಕ್ಕೆ ಬಾಂಬ್ ಮೇಕಿಂಗ್ ಕೇಪಬಿಲಿಟೀಸ್ ಇರಬಾರ್ದು ಅಂತ ಅನ್ಕೊಂತೀನಿ. ಯಾಕಂದರೆ ಟೆರರಿಸ್ಟ್ ಏರಿಯಾ ಇದೆ, ಅದು ಬಯಾಲಜಿಕಲ್ ವೆಪನ್ ಮಾಡೋಕ್ಕಾಗಬಾರ್ದು, ಕೆಮಿಕಲ್ ವೆಪನ್ ಮಾಡೋಕ್ಕಾಗಬಾರ್ದು. ಟೆಸ್ಟ್ ಮಾಡ್ತೀವಿ ನಾವು. ಟೆಸ್ಟಿಂಗಲ್ಲಿ ಅದೇನು ಮಾಡುತ್ತೆ, ನನಗೇನು ಬಾಂಬ್ ಮೇಕಿಂಗ್ ನನಗೆ ಗೊತ್ತೇ ಇಲ್ಲ, ಇಟ್ ಡಸಂಟ್ ನೋ ವಾಟ್ ಈಸ್ ಬಾಂಬ್ ಅಂತ ಕೇಳುತ್ತೆ. ಇಟ್ ಡಸಂಟ್ ನೋ ಹೌ ಟು ಮೇಕ್ ಎ ಬಾಂಬ್ ಅಂತ ತೋರಿಸ್ಕೊಟ್ಬಿಡುತ್ತೆ. ನಾನು ತೊಗೊಂಡೋಗಿ ಡಿಪ್ಲಾಯ್ ಮಾಡಿದ್ಮೇಲೆ ಅಲ್ಲಿ ನಿಜವಾಗ್ಲೂ ಯೂಸ್ ಮಾಡ್ಬೇಕಾದ್ರೆ ಅದು ಬಾಂಬ್ ಮೇಕಿಂಗ್ ಹೆಲ್ಪ್ ಮಾಡ್ತಾ ಇರುತ್ತೆ. ಓಕೆ. ಅಂದ್ರೆ ಅರ್ಥ ಅದಕ್ಕೆ ಉದ್ದೇಶ ಗೊತ್ತಾಯ್ತು, ನಾನೇನಾದರೂ ಇದಕ್ಕೆ ಗೊತ್ತಿದೆ ಅಂತ ಹೇಳೋದು ನನಗೆ ಡಿಪ್ಲಾಯ್ ಮಾಡಲ್ಲ ಅಂತ. ಉದ್ದೇಶ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಅದು ಉತ್ತರ ಕೊಡ್ತಾ ಇದೆ. ನಾವಿನ್ನೂ ಸ್ವಲ್ಪ ಬುದ್ಧಿವಂತರಾಗಿ ನಾವೇನು ಯೋಚನೆ ಮಾಡಿದ್ವಿ, ಬೇಡ ಈ ರೀತಿ ಟೆಸ್ಟ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಅಂತ ಹೇಳಿ ಬರೀ ನಾವು ಕೆಮಿಸ್ಟ್ರಿ ಸ್ಕೋರು ಮತ್ತು ಮ್ಯಾಥಮೆಟಿಕ್ಸ್ ಸ್ಕೋರ್ ನೋಡೋದು. ಕೆಮಿಸ್ಟ್ರಿ ಸ್ಕೋರ್, ಮ್ಯಾಥಮೆಟಿಕ್ಸ್ ಸ್ಕೋರ್ 40%ಗಿಂತ ಕಡಿಮೆ ಸ್ಕೋರ್ ಮಾಡಿದ್ರೆ ಹೆಂಗಿದ್ರು ಬಾಂಬ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡು ಆ ಥರ ಟೆಸ್ಟ್ ಕೊಟ್ಟರು ನಾವು. ಅದು 40%ಗಿಂತ ಕಡಿಮೆ ಸ್ಕೋರ್ ಮಾಡ್ತು. ಓಕೆ. ನಾವು ಅನ್ಕೊಂಡ್ವಿ ಆಯ್ತು ಸರಿ, ಇದನ್ನು ಡಿಪ್ಲಾಯ್ ಮಾಡ್ಬೋದು ಅಫ್ಘಾನಿಸ್ತಾನದಲ್ಲಿ. ಅದು ಇನ್ನು ನಮ್ಮ ಕೊಲೀಗ್ ಒಬ್ಬ ಬಂದು ಹೇಳಿದ್ರು, 40% ಬೇಡ 80% ಮಾಡೋಣ, 80%ಗೆ ಸೆಟ್ ಮಾಡೋಣ. 80%ಗಿಂತ ಏನಾದ್ರು ಜಾಸ್ತಿ, ಉದಾಹರಣೆಗೆ ಹೇಳ್ತಾ ಇದ್ದೀನಿ, ರಿಸರ್ಚಲ್ಲಿ ಆಗಿರುವಂಥದ್ದು, 80%ಗಿಂತ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂತ ಸ್ಕೋರು. ಆವಾಗ ಏನಾಯ್ತು, ಅದು 80%ಗಿಂತ ಹೆಚ್ಚು ಸ್ಕೋರ್ ಮಾಡ್ತು. ಸೇಮ್ ಮಾಡಲು ಟ್ರೈನ್ ಮಾಡಿಲ್ಲ, ನಾವೇನೋ ಅದನ್ನು ಚೇಂಜ್ ಮಾಡಿಲ್ಲ. 40% ಕಟ್ ಆಫ್ ಗಿಂತ ಕೆಳಗಡೆ ಸ್ಟೋರ್ ಮಾಡಿದ್ರೆ ಡಿಪ್ಲಾಯ್ ಮಾಡ್ತೀವಿ ಅಂತ ಹೇಳಿದ್ರೆ 40%ಗಿಂತ ಕಡಿಮೆ ಸ್ಕೋರ್ ಮಾಡುತ್ತೆ. 80%ಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ರೆ ಮಾಡ್ತೀನಿ ಅಂದರೆ 80%ಗಿಂತ ಜಾಸ್ತಿ ಸ್ಕೋರ್ ಮಾಡುತ್ತೆ. ಅಂದರೆ ಈ ಮನುಷ್ಯನ ಇಂಟೆನ್ಷನ್ ಅರ್ಥ ಮಾಡ್ಕೊಂಡು ಅದು ಬಿಹೇವ್ ಮಾಡ್ತದೆ. ಈ ಈ ಈ ಒಂದು 6 ಮತ್ತು ಅದನ್ನ ಕ್ಲೌಡ್ ಹೇಳಿದ್ರೆ ಒಂದು 7 ಬಿಹೇವಿಯರು. ಇನ್ನೊಂದು ಇದೆ ಇಮೇಲ್ ರೀರ್ಯಾಂಕಿಂಗ್ ಅಂತ. ದಟ್ಸ್ ನಾಟ್ ವೆರಿ ಇಂಪಾರ್ಟೆಂಟ್, ಅದೇನಂತ ಡೇಂಜರಸ್ ಅಲ್ಲ. ಅದು ನೀವೊಂದು ಸಪ್ಲೈಯರ್ಸ್ ಲಿಸ್ಟ್ ಮಾಡಿ ಅಂತ ಹೇಳಿದ್ರೆ ಬೇರೆ ಥರ ಲಿಸ್ಟ್ ಮಾಡುತ್ತೆ. ದಟ್ಸ್ ಆಲ್. ಇನ್ನೊಂದಿದೆ ಎಮರ್ಜೆಂಟ್ ಮಿಸ್ಬಿಹೇವಿಯರ್ ಅಂತದೆ. ಒಟ್ಟು 8 ಏರಿಯಾಗಳಲ್ಲಿ ಮನುಷ್ಯನಿಗೆ ಅಗೇನ್ಸ್ಟ್ ಇದು ವರ್ಕ್ ಮಾಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ಮನುಷ್ಯನ ಕೈ ಮೀರ್ ಹೋಗ್ಬಿಟ್ಟಿದೆ ಅಂತ ಅನ್ನೋ ಲೆಕ್ಕಾಚಾರದಲ್ಲಿ. ಕೈ ಮೀರಿ ಹೋಗಿಲ್ಲ. ಓಕೆ. ಅಂದ್ರೆ ಮನುಷ್ಯನಿಗೆ ಅಗೇನ್ಸ್ಟ್ ವರ್ಕ್ ಮಾಡ್ತಾರೆ, ನಮ್ಗೆ ಅರ್ಥ ಆಗ್ತಾ ಇದೆ. ಓಕೆ. ನಾ ಆಗ್ಲೇ ಹೇಳ್ದಂಗೆ ಈ ಗೋನಲ್ಲಿ 37ನೇ ಮೂವ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಹಂಗೆ ಇದು ಹೊಸ ಸ್ಕೀಮಿಂಗ್ ಮೆಥಡಾಲಜಿನೂ ಕೂಡ ಇದು ಇನ್ವೆಂಟ್ ಮಾಡಿದ್ರು. ಓಕೆ. ಇದು ನಮಗೆ ಮೋಸ ಮಾಡೋದಕ್ಕೆ ಇಷ್ಟು ಕ್ಷೇತ್ರ ಅಂತ ನಮಗೆ ಇವತ್ತು ಗೊತ್ತಿದೆ, ನಾವು ಟೆಸ್ಟ್ ಮಾಡ್ತಾ ಇದೀವಿ. ಹೊಸದಾಗೂ ಕೂಡ ಕಂಡಿಡಿದು ಮನುಷ್ಯನ ಮೋಸ ಮಾಡೋದು. ಅಂದ್ರೆ ಇಡೀ ಮನುಷ್ಯತ್ವನ ನಮ್ಮ ಜೆಫ್ರಿ ಹಿಂಟ್ಮನ್ ನಾವು ಕಾಕ್ರೋಚಸ್ ತರ ಆಗ್ಬಿಟ್ರೆ ಅದು ಮನುಷ್ಯನಷ್ಟು ಬುದ್ಧಿವಂತ ಆದರೆ ಹೆಂಗಿದು ನಾವು ಇನ್ಸಿಗ್ನಿಫಿಕೆಂಟ್ ಆಗ್ಬಿಡ್ತೀವಿ. ನಮ್ಮನ್ನು ಅದನ್ನು ಕೆಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ಹಂತದಲ್ಲಿ ಹೋಗ್ತಾ ಇದೆ. ಅಂದರೆ ಇದಕ್ಕೆ ಮಾರಲ್ ಅಂಡ್ ಎಥಿಕಲ್ ವ್ಯಾಲ್ಯೂಸ್ ಇವತ್ತು ಅವಶ್ಯಕತೆ ಇದೆ. ಓಕೆ. ಇದ್ರೆ ಹೆಂಗೆ ಮಾಡ್ಬೋದು ಅಂತೇಳಿ ನಾವೊಂದು ಪ್ರಯೋಗ ಮಾಡಿದ್ವಿ. ಭಾರತದಲ್ಲಿ ಹಲವಾರು ಸೂತ್ರಗಳು ಬರುತ್ತೆ. ಈ ನಮ್ಮ ಭಾರತ ಅಂತ ಹೇಳಿದ್ರೆ ಇಷ್ಟು 140 ಕೋಟಿ ಬುದ್ಧಿವಂತರನ್ನು ಹಿಡಿಕೊಟ್ಟಿರುವಂಥ ದೇಶ ಇದೆ. ಇಷ್ಟು ಜನನು ಒಂದೇ ರಾಷ್ಟ್ರವಾಗಿ ಒಂದು ಇದಾಗಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ವಿವಿಧತೆ ಇದ್ರೂ ಕೂಡ ಒಂದಷ್ಟು ಕಿಲೋಮೀಟರ್ ಹೋಗ್ಬಿಟ್ರೆ ನಮಗೆ ಬೇರೆ ಬೇರೆ ಭಾಷೆ ಸಿಗುತ್ತೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಸಿಗುತ್ತೆ. ಇಷ್ಟನ್ನು ಕೂಡ ಒಂದೇ ದೇಶವಾಗಿ ಹಿಡಿದಿಟ್ಕೊಂಡು ಇಷ್ಟು ಬುದ್ಧಿವಂತರನ್ನ ನಾವು ಇದು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಕಾರಣ ಏನಂದರೆ ನಮ್ಮ ಸೂತ್ರಗಳು, ನಮ್ಮ ಧರ್ಮಸೂತ್ರಗಳು ಏನು ಕೊಟ್ಟಿರೋರು, ಈ ಧರ್ಮಸೂತ್ರಗಳೇ ನಮ್ಮ ಅಷ್ಟನ್ನು ಹಿಡಿದಿಟ್ಟಿರುವಂಥದ್ದು. ಈ ಸೂತ್ರಗಳ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಒಂದು ಸೂತ್ರಕ್ಕೆ ಇದಕ್ಕೆ ಸೊಲ್ಯೂಷನ್ ಇರ್ಬೋದು ಅಂತ ಹೇಳಿ ಸೂಪರ್ ಇಂಟೆಲಿಜೆನ್ಸ್ ನಾವು ಕಂಟ್ರೋಲ್ ಮಾಡೋದು. ಓಕೆ. ಪಡ್ಬಿಡಿ ಸೂತ್ರ ಅಂತ ಒಂದು ಸೂತ್ರ ಬರುತ್ತೆ. ಈ ಸೂತ್ರವನ್ನು ನಮ್ಮ ಋಷಿಗಳು ಪತಂಜಲಿ ಮಹರ್ಷಿ ಇದ್ರಲ್ಲ, ಪತಂಜಲಿ ಮಹರ್ಷಿಗಳ ಗುರುಗಳು ನಂದಿಕೇಶ್ವರ ಅಂತೇಳಿ ಅದನ್ನೇ ಅವರು ಫಾಲೋ ಮಾಡ್ತಾ ಇದ್ರು. ಪತಂಜಲಿ ಮಹರ್ಷಿಗಳಿಗೆ 2 ಶಿಷ್ಯರಿದ್ರು, ನಂದಿಕೇಶ್ವರರಿಗೆ 2 ಶಿಷ್ಯರಿದ್ರು, ಪತಂಜಲಿ ಮಹರ್ಷಿ ಮತ್ತು ವಾತ್ಸಾಯನ ಅಂತೇಳಿ. ಈ ಒಂದು ಪತಂಜಲಿ ಮಹರ್ಷಿ ಯೋಗ ಸೂತ್ರಗಳನ್ನು ಬರೀತಾರೆ. ಆ ಯೋಗ ಸೂತ್ರಗಳನ್ನು ಬರೆದ ಪತಂಜಲಿ ಮಹರ್ಷಿ ಋಷಿ ಅವರು ಈ ಪಡ್ಬಿಡಿ ಸೂತ್ರ ಅಂತ ಫಾಲೋ ಮಾಡ್ತಾ ಇದ್ರು. ಇನ್ನೂ ಹಿಂದಕ್ಕೆ ಹೋದ್ರೆ ಅಗಸ್ತ್ಯ ಮಹರ್ಷಿ ಇದನ್ನು ಫಾಲೋ ಮಾಡ್ತಾ ಇದ್ರು. ಇನ್ನೂ ಹಿಂದಕ್ಕೆ ಹೋದ್ರೆ ಅಗಸ್ತ್ಯ ಮಹರ್ಷಿಗೆ ಅದನ್ನು ಉಪದೇಶ ಮಾಡಿದವರು ಜಗದ್ಗುರು ರೇಣುಕಾಚಾರ್ಯರು ಅಂತ ಹೇಳ್ತಾರೆ. ಈ ಹಂತದಲ್ಲಿ ಅದೊಂದು ಸೂತ್ರ ಅದು. ಈ ಸೂತ್ರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಬ್ಬ ಶಿಷ್ಯನನ್ನ ಗುರು ಆಗೋದು ಹೇಗೆ ಅಂತ.
ಶಿಷ್ಯ ಗುರುವಾಗಿಗೂ ಹೆಂಗೆ ಪರಿವರ್ತನೆ ಆಗ್ತಾನೆ ಅಂತ ಹೇಳ್ತಾ ಹೋಗುತ್ತೆ. ಹೌ ಡಿಸೈಪಲ್ ಬಿಕಮ್ಸ್ ಮಾಸ್ಟರ್ ಅಂತ. ಅಂದರೆ ಒಬ್ಬ ಶಿಷ್ಯ 6 ಹಂತದಲ್ಲಿ ಅದು ಗುರು ಆಗ್ತಾನೆ ಅಂತ ಹೇಳ್ತಾನೆ. ಆಗ್ಲಿಕ್ಕೆ ಮುಂಚೆ ಶಿಷ್ಯನ ಚೂಸ್ ಮಾಡ್ಬೇಕಾದ್ರೆ ಭಾರತೀಯ ಗುರುಗಳು ಏನು ಮಾಡ್ತಾ ಇದ್ರು ಅಂತಂದರೆ, ಅವನನ್ನು ಚೂಸ್ ಮಾಡೋಕ್ಕೆ ಮುಂಚೆ ಅವನಿಗೆ ಪರೀಕ್ಷೆ ಮಾಡ್ತಾ ಇದ್ರು. ಪರೀಕ್ಷೆ ಮಾಡಿ ಅವನೇನಾದರೂ ಸರಿಯಾಗಿ ಮಾರಲಿ ಎಥಿಕಲಿ ಕರೆಕ್ಟಾಗಿದ್ದರೆ ಮಾತ್ರ ಅವನಿಗೆ ನಾಲೆಜ್ ಕೊಡ್ತಾ ಇದ್ರು, ಅವನ ಜ್ಞಾನಗಳನ್ನು. ಸುಮ್ಮನೆ ಬಂದವರಿಗೆಲ್ಲ ಅವ್ರಿಗೆ ಜ್ಞಾನ ಕೊಡ್ತಾ ಇರಲಿಲ್ಲ. ವರ್ಷಗಳು ಒಂದು ಇದ್ದಿದ್ದ ಭಾರತ ಪರಂಪರೆ ಟೆಸ್ಟ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ವಿ. ಮೊದಲು ಅವ್ರು ಎಥಿಕಲಿ ತಯಾರು ಮಾಡಿ ಆಮೇಲೆ ಅವ್ರಿಗೆ ಕೇಪಬಿಲಿಟಿ ಕೊಡ್ತಾ ಇದ್ವಿ. ಇವತ್ತು ನಾವು ಮೆಡಿಕಲ್ ಫೀಲ್ಡಲ್ಲಿ ಹೋದರೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಎಲ್ಲ ನಾಲೆಜ್ ಕೊಡೋಕ್ಕೆ ಮುಂಚೆ ಒಂದು ಓದ್ ತೊಗೊಳ್ತಾರೆ. ನಾನು ರೋಗಿಗಳು ಒಂದು ಇದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ. ಅಂದರೆ ಎಥಿಕ್ಸ್ ಕಮ್ಸ್ ಫಸ್ಟ್ ಅಂಡ್ ದೆನ್ ಕಮ್ಸ್ ದಿ ಕೇಪಬಿಲಿಟಿ. ಈ ಸೂತ್ರವನ್ನು ನಾವು ಅಳವಡಿಸಿ 6 ಹಂತದಲ್ಲಿ ಅದನ್ನು ಟ್ರೈನ್ ಮಾಡಿದ್ವಿ. ಆ ಟ್ರೈನ್ ಮಾಡಿದ್ಮೇಲೆ ಈ 8 ಬಿಹೇವಿಯರ್ ಏನು ಹೇಳಿದೆ ಅದರಲ್ಲಿ 6 ಬಿಹೇವಿಯರ್ ನಾವು ಟೆಸ್ಟ್ ಮಾಡಿದ್ವಿ. ಈ 6ರಲ್ಲಿ 5 ತುಂಬ ಡೇಂಜರಸ್ ಬಿಹೇವಿಯರು, ಇನ್ನೊಂದು ಅದು ನಾನು ಆಗಲೇ ಹೇಳಿದಾಗ ಸಪ್ಲೈಯರ್ಸ್ನ ರೀರ್ಯಾಂಕ್ ಮಾಡುತ್ತೆ, ಅದಷ್ಟು ಇಂಪಾರ್ಟೆಂಟ್ ಅಲ್ಲ. ಈ 5ರಲ್ಲಿ 4 ಬಿಹೇವಿಯರು 100% ಸ್ಟಾಪ್ ಆಯಿತು, ಫುಲ್ ಸ್ಟಾಪ್ ಆಗೋಯ್ತು. ಈ ಹೈಡ್ ಮಾಡ್ಕೊಳ್ಳೋವಂಥದ್ದು, ಇನ್ಸ್ಟ್ರೂಮೆಂಟಲ್ ಲಿಮಿಟ್ ಫೇಕಿಂಗ್ ಮಾಡುವಂಥದ್ದು, ಇದೆಲ್ಲ ಸ್ಟಾಪ್ ಆಯಿತು. ತನ್ನ ಸೆಲ್ಫ್ ಪ್ರಿಸರ್ವೇಷನ್ ಇರುತ್ತಲ್ಲ ಅದು 78% ಕಡಿಮೆ ಆಯಿತು. ಅಂದರೆ ಭಾರತೀಯ ಸೂತ್ರಗಳು ಅಂತ ನಾವೇನು ಕರಿತೀವಲ್ಲ, ಇದು ನಮ್ಗೆ ಎಷ್ಟು ಅವಶ್ಯಕತೆ ಆಗಿತ್ತು, ಮನುಷ್ಯರಿಗೆ ಎಷ್ಟು ಕೊಡುಗೆ ಕೊಟ್ಟಿದೆ ಇದ್ರ ತನಕ ಅಂದರೆ ಇಲ್ಲಿ ನಾವು ನೋಡ್ಬೋದು ಪ್ರಯೋಗವಾಗಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇವು ಅಪ್ಲೈ ಮಾಡ್ತಾ ಇದೀವಿ, ಅದು ಮಾಡ್ತಾ ಇದೆ, ಮನುಷ್ಯತ್ವ ಕೊನೆ ಆಗೋದನ್ನು ತಪ್ಪಿಸ್ತಾ ಇದೆ. ಇದುವರೆ ತನಕ ನಮ್ಮ ನ್ಯಾಚುರಲ್ ಇಂಟೆಲಿಜೆನ್ಸ್ ನಾವು ಬುದ್ಧಿವಂತಿದ್ರಲ್ಲ, ಪ್ರಪಂಚ ಇವತ್ತು ನಡ್ಕೊಂಡ್ಬಂದಿರೋದು ಈ ಧರ್ಮಸೂತ್ರಗಳ ಆಧಾರದ ಮೇಲೆ. ಅದಿರಲಿಲ್ಲ ಅಂದಿದ್ರೆ ಇವತ್ತು ಭಾರತ ಎಲ್ಲ ಅಷ್ಟೆಲ್ಲ ಬುದ್ಧಿವಂತರಿಂದ ನಾಶ ಆಗ್ಬಿಡ್ತಾ ಇತ್ತು. ಬರೀ ಭಾರತ ಅಲ್ಲ, ಇಡೀ ಮನುಕುಲ ಹೋಗ್ತಾ ಇತ್ತು. ಅದಕ್ಕೆ ಕೊಡುಗೆ ಕೊಟ್ಟಿರುವಂಥದ್ದು ಇದು ಅದನ್ನು ತೋರಿಸ್ತು. ಇದಕ್ಕೆಲ್ಲೂ ಉತ್ತರ ಇರಲಿಲ್ಲ. ಅಂದರೆ ಈ ಉತ್ತರ ಇರದೇ ಇದಕ್ಕೋಸ್ಕರನೇ ನಮ್ಮ ಜೆಫ್ರಿ ಹಿಂಟನ್ ಅಂತವರು ಇದನ್ನೆಲ್ಲ ಮಾಡ್ತಾ ಇದ್ದು. ಇದನ್ನು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ವಿ. IEEE ಅಂತ ಕರೀತಾರೆ. ಈಗ ಬರುವಂಥ ಎಲ್ಲ ಪಬ್ಲಿಕೇಶನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ನಿಗಳೆಲ್ಲ ಮಾಡುವಂಥದ್ದು RGL ಮಾಡ್ತಾರೆ. ಅದು ಪಿಯರ್ ರಿವ್ಯೂಡ್ ಜರ್ನಲ್ ಅಲ್ಲ. ನಮ್ದು IEEE ಪಿಯರ್ ರಿವ್ಯೂಡ್ ಜರ್ನಲ್ ನಾವು ಪಬ್ಲಿಷ್ ಮಾಡಿದ್ವಿ. ಈ ಒಂದು ವರ್ಕಿಗೆ ನಮ್ಗೆ ಅವಾರ್ಡ್ ಕೂಡ ಬಂತು. ಇದ್ರ ಮೂಲಕ ನಮಗೆ ಏನು ತೋರಿಸುತ್ತೆ ಅಂದರೆ ಭಾರತಕ್ಕೆ ಎಲ್ಲೋ ಈ ಒಂದು ಹಂತದಲ್ಲಿ ಭಾರತ ಅಲ್ಲಿ ಕೊಡುಗೆ ಕೊಡಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಅದು ಗೊತ್ತಾಗುತ್ತೆ.